ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ಪೀಟರ್ ಚಿಟ್ಟಗುಪ್ಪ ಅವರ ನೇತೃತ್ವದಲ್ಲಿ ಹುಮನಾಬಾದ್ ತಾಲೂಕು ಘಟಕಕ್ಕೆ ನೂತನ ತಾಲೂಕು ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ಹುಮನಾಬಾದ್ ತಾಲೂಕು ನೂತನ ಅಧ್ಯಕ್ಷರಾಗಿ ವೀರೇಶ್ ರೆಡ್ಡಿ ಬಿ ಬೋತಗೀಕರ ಅವರನ್ನು ನೇಮಕ ಮಾಡಲಾಗಿದ್ದು, ಈ ಕುರಿತು ಜಿಲ್ಲಾಧ್ಯಕ್ಷರಾದ ಪೀಟರ್ ಚಿಟ್ಟಗುಪ್ಪ ಅವರು ಆದೇಶ ಪತ್ರವನ್ನು ಹಸ್ತಾಂತರಿಸಿದರು. ನೇಮಕಾತಿ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೋರಾಟದ ಒಂದು ರೂಪವನ್ನು ಮಾಡಿ ಅದಕ್ಕೆ ಒಂದು ಸರ್ಕಾರಕ್ಕೆ ಒತ್ತಾಯಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡುವಂಥದ್ದು ನಾವೆಲ್ಲರೂ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂಥದ್ದು ಮಾಡಬೇಕು ಅನ್ನೋದು. ಯಾವುದೇ ಸಂಘಟನೆ ನೋಡಬೇಕಾದ್ರೆ ಆರ್ಥಿಕ ಸಂಪನ್ಮೂಲ ಎಲ್ಲಕ್ಕಿಂತ ಮುಖ್ಯ. ನೀವು ಅದನ್ನು ಯಾವ ಥರ ಕ್ರೋಢೀಕರಣ ಮಾಡ್ತೀವಿ? ಇವತ್ತು ಬಹುತೇಕವಾಗಿ ಇದು ಹೇಳೋದು ನಿಜ, ಆದರೆ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂದರೆ ನಾವು ಕನ್ನಡಕ್ಕಾಗಿ ನಿಂತಹ ಸಂದರ್ಭದಲ್ಲಿ ನಾವು ಈ ನಾಡಿಗಾಗಿ ಏನಾದರೂ ಮಾಡಬೇಕಾದ್ರೆ ನಾವು ಆರ್ಥಿಕ ಪರಿಸ್ಥಿತಿ ಇದ್ರೂ ಕೂಡ ನಮ್ಮ ಒಂದು ಸಂಘಟನೆಯಲ್ಲಿ ಕುಟುಂಬದ ತಂದೆ ತಾಯಿ ಮಕ್ಕಳಂತೆ ನಾವೆಲ್ಲರೂ ಸೇರಿಕೊಂಡು ಒಬ್ಬರೊಬ್ಬರು ಸಹಕಾರ ಮಾಡಿಕೊಂಡು ನಾವೆಲ್ಲರೂ ನಿಂತು ಕೈ ಜೋಡಿಸುವಂತರಾಗಿದ್ದೀವಿ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸಂಘಟನೆಗಳು ಅಂತಂದಾಗ ಸಾಮಾನ್ಯವಾಗಿ ಯಾವುದೇ ಒಂದು ಸಾಮಾಜಿಕ ಇಶ್ಯೂನಲ್ಲಿ ಮಾಧ್ಯಮ ಇದರಲ್ಲಿ ಬಂದಿತ್ತು. ಕೆಲವು ದಿನಗಳಿಂದ ನಾವು ಮೊದಲಿದ್ದಂಥ ಸಂಘಟನೆಯಲ್ಲಿ ಅವರು ನಮ್ದು ಯಾವ ಪ್ರಕಾರ ಸರಿ ಅನಿಸಿಲ್ಲ, ನಾ ಅದರಿಂದ ಸ್ವಲ್ಪ ದೂರ ಉಳಿದ. ಈಗ ನಾನು ಪೀಟರ್ ಚಿಟ್ಟಗುಪ್ಪನವರಂದ್ರೆ ಬಂದು ಮುಂದೆ ಬರ್ತಕ್ಕಂಥದ್ದಿಂದಾಗ ಒಳ್ಳೆಯ ಸಂಘಟನೆ ಮಾಡ್ರಿ, ಆ ಶಕ್ತಿ ನಿಮ್ಮಲ್ಲದ ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನಮಗೊಂದು ವಿಶ್ವಾಸ ಕೊಟ್ಟಿದಾಗ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿ ಮುಂದುವರೆದಿದ್ದೀನಿ. ಈಗ ಬರ್ತಕ್ಕಂಥ ದಿನದಲ್ಲಿ ಏನು ಗುರುಗಂಗಾ ಗ್ರಾಮೀಣ ಇದೇ ಇಶ್ಯೂ ಬರ್ತಕ್ಕಂಥ ಕೆಲವೇ ದಿನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ನಾವು ಚರ್ಚೆ ಮಾಡಿ ಸಮಯ ಆ ಸಂದರ್ಭ ಬಂತು, ರಾಜ್ಯಾಧ್ಯಕ್ಷರ ಮೂಲಕ ಕರೆಸಿ ಈ ಒಂದು ದೊಡ್ಡ ಪ್ರಮಾಣದ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮಾಧ್ಯಮದಲ್ಲಿ